ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗೌರಿಬಿದನೂರು ಜಿಟಿಟಿಸಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಮುಖ್ಯಸ್ಥರು, ದೀರ್ಘಾವಧಿ ಮತ್ತು ಅಲ್ಪಾವಧಿ ಕೌಶಲ್ಯಾಭಿವೃದ್ಧಿ ತಾಂತ್ರಿಕ ತರಬೇತಿಗಳನ್ನು ಪಡೆಯಲು ಇದು ಸುವರ್ಣಾವಕಾಶವಾಗಿದ್ದು, ಸ್ಥಳೀಯ ಮಕ್ಕಳು ಇದರ ಸದುಪಯೋಗ ಪಡೆಯುವಂತೆ ಕೋರಿದ್ರು. ದೀರ್ಘಾವಧಿ ತರಬೇತಿಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆದವರಿಗೆ ಡಿಪ್ಲೊಮಾ ಇನ್ ಟೂಲ್ ಅಂಡ್ ಡೈ ಮೇಕಿಂಗ್, ಡಿಪ್ಲೊಮಾ ಇನ್ ಪ್ರೆಸಿಷನ್ ಮ್ಯಾನುಫ್ಯಾಕ್ಚರಿಂಗ್, ಡಿಪ್ಲೊಮಾ ಇನ್ ಮೆಕ್ಯಾಟ್ರಾನಿಕ್ಸ್ ತರಬೇತಿ ಕೋರ್ಸ್ಗಳಿವೆ ಎಂದರು. ಸರ್ಕಾರಿ ಉಚಿತ ಅಲ್ಪಾವಧಿ ಕೌಶಲ್ಯಾಭಿವೃದ್ಧಿ ತರಬೇತಿಗಳಲ್ಲಿ ಟರ್ನರ್, ಫಿಟ್ಟರ್ ಸೇರಿದಂತೆ ಇತರೆ ತರಬೇತಿಗಳನ್ನು ನೀಡಲಾಗುತ್ತದೆ. ಈ ಸಂಸ್ಥೆ ಕಾಲೇಜು ಸ್ಥಾಪನೆಯಾಗಿದ್ದು 1972ರಲ್ಲಿ ಈಗಾಗಲೇ 50 ವರ್ಷ ಪೂರೈಸಿದೆ. ರಾಜ್ಯದಲ್ಲಿ 33 ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿವೆ. ಗೌರಿಬಿದನೂರಿನಲ್ಲಿ 2016ರಲ್ಲಿ ಸಂಸ್ಥೆ ಆರಂಭವಾಗಿದ್ದು 2017ರಿಂದ ದೀರ್ಘಾವಧಿ ಕೋರ್ಸುಗಳನ್ನು ನಡೆಸಲಾಗುತ್ತಿದೆ. 4 ವರ್ಷದ ಡಿಪ್ಲೊಮಾ ಕೋರ್ಸುಗಳಿದ್ದು ಇದರಲ್ಲಿ ಕಡ್ಡಾಯ ತರಬೇತಿ ವಿದ್ಯಾರ್ಥಿಗಳು ಪಡೆಯಬೇಕಿದೆ. ಈ ವೇಳೆ 20,000ವರೆಗೆ ಸ್ಟೈಫೆಂಡ್ ಸಿಗಲಿದೆ ಎಂದು ಹೇಳಿದ್ರು. ಇನ್ನು ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಅಗತ್ಯವಿರುವ ಎಲ್ಲಾ ರೀತಿಯ ಯಂತ್ರಗಳನ್ನು ಸರ್ಕಾರ ಒದಗಿಸಿದೆ. ಹಾಗಾಗಿ ಮಕ್ಕಳು ಅಗತ್ಯ ತರಬೇತಿ ಪಡೆಯಲು ಸಹಕಾರಿಯಾಗಲಿದೆ. ಪ್ರಸ್ತುತ ಗೌರಿಬಿದನೂರು ಸಂಸ್ಥೆಯಲ್ಲಿ 3 ಕೋರ್ಸ್ಗಳು ಮಾತ್ರ ನಡೆಯುತ್ತಿವೆ. ಇದಕ್ಕಾಗಿ ಕೇವಲ 150 ಸೀಟು ಮಾತ್ರ ಇದ್ದು ಆನ್ಲೈನ್ ಮತ್ತು ಆಫ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಲು ಅವಕಾಶವಿದೆ. ಮೇ 15ರಂದು ಕೊನೆಯ ದಿನವಾಗಿದ್ದು 20ಕ್ಕೆ ಮೊದಲ ಹಂತದ ಸೀಟುಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. ಉಳಿಕೆ ಸೀಟುಗಳಿಗೆ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಮೇರೆಗೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದರು. ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಒಂದು ಕೌಶಲ್ಯಾಭಿವೃದ್ಧಿ, ಜೀವನೋಪಾಯ ಮತ್ತು ಉದ್ಯಮಶೀಲತೆ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ ನಾವು. ಸೊ ನಾವು ನಮ್ಮ ಇರುವಿಕೆಯನ್ನು ಮತ್ತು ನಮ್ಮಲ್ಲಿರುವಂಥ ಒಂದು ಅಡ್ವಾಂಟೇಜ್ಗಳನ್ನು, ಮಕ್ಕಳಿಗೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ನಮ್ಮಲ್ಲಿ ಓದಿದ್ರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಿಕ್ಕೆ ನಾವು ಒಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸೊ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಜಿಟಿಟಿಸಿ ಕಾಲೇಜು ಸ್ಥಾಪನೆ ಆಗಿ ಒಟ್ಟಾರೆಯಾಗಿ 1972ರಲ್ಲಿ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಮತ್ತು ಡೆನ್ಮಾರ್ಕ್ ಸಹಯೋಗದೊಂದಿಗೆ ಪ್ರಾರಂಭ ಆಗಿದ್ದು 50 ವರ್ಷ ನಾವು ಈಗಾಗಲೇ ಪೂರೈಸಿದ್ದೀವಿ. ಮತ್ತು ಈಗಾಗಲೇ ಎಂಟೈರ್ ಕರ್ನಾಟಕದಲ್ಲಿ 33 ಸೆಂಟರ್ಸು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ನಮ್ಮ ಗೌರಿಬಿದನೂರು ಸಂಸ್ಥೆ ಪ್ರಾರಂಭ ಆದದ್ದು 2016ನೇ ಇಸ್ವಿಯಲ್ಲಿ. 2017ನೇ ಇಸ್ವಿಯಿಂದ ನಾವು ದೀರ್ಘಾವಧಿಯ ಕೋರ್ಸ್ ಅಂದರೆ ಲಾಂಗ್ ಟರ್ಮ್ ಡಿಪ್ಲೊಮಾ ಕೋರ್ಸ್ಗಳನ್ನು ನಾವು ರನ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಒಂದು ವಿಶೇಷತೆ ಏನು ಅಂತಂದರೆ ಡಿಪ್ಲೊಮಾ ಕೋರ್ಸು ಬಟ್ 4 ವರ್ಷ. ಬೇರೆ ಜನರಲ್ ಡಿಪ್ಲೊಮಾಗಳೆಲ್ಲ ಏನಿದೆ 3 ವರ್ಷ ಡಿಪ್ಲೊಮಾ ಕೋರ್ಸ್ ಇರುತ್ತೆ. ನಮ್ಮದು 4 ವರ್ಷದ ಡಿಪ್ಲೊಮಾ ಕೋರ್ಸು. 3 ವರ್ಷ ಅವರಿಗೆ ಕ್ಲಾಸ್ ರೂಮ್ ಟ್ರೈನಿಂಗ್ ಅಂತ ಸಿಗುತ್ತೆ. 4ನೇ ವರ್ಷ ಅವರನ್ನು ಬೇರೆ ಬೇರೆ ಕಂಪ್ನಿಗಳಲ್ಲಿ ಅಂದರೆ ಮೇಯ್ನಾಗಿ MNC ಕಂಪ್ನಿಗಳಲ್ಲೇ ನಾವು ಅವ್ರನ್ನ ಡೆಪ್ಯೂಟ್ ಮಾಡಿ 1 ವರ್ಷ ಕಡ್ಡಾಯ ಕೈಗಾರಿಕಾ ತರಬೇತಿಯನ್ನು ಕೊಡಿಸ್ತೀವಿ. ಆ ಕಡ್ಡಾಯ ಕೈಗಾರಿಕಾ ತರಬೇತಿ ಮಾಡಬೇಕಾದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕನಿಷ್ಠ ಇವತ್ತಿನ ಮಟ್ಟಿಗೆ ನಾವು ಹೇಳೋದಾದರೆ, ಅಂದರೆ ಈ ಬ್ಯಾಚಿನ ಮಟ್ಟಿಗೆ ನಾವು ಹೇಳೋದಾದರೆ ಕನಿಷ್ಠ 17,500ದಿಂದ 20,000ವರೆಗೂ ಅವ್ರಿಗೆ ಸ್ಟೈಪಂಡ್ ಸಿಗ್ತಾ ಇದೆ ಪ್ರತಿ ತಿಂಗಳು ಕೂಡ. ಅಂದರೆ 1 ವರ್ಷ ಟ್ರೈನಿಂಗಲ್ಲಿ ವಿದ್ಯಾರ್ಥಿ ಇನ್ನೂ ತನ್ನ ಒಂದು ಓದನ್ನು ಮುಗಿಸೇ ಇರೋದಿಲ್ಲ, ಅಂದರೆ ಟ್ರೈನಿಂಗ್ ಪೀರಿಯಡಲ್ಲೇ ಅವನಿಗೆ ಒಂದು ಸ್ಟೈಪಂಡ್ ಸಿಗುತ್ತೆ. ಇದು ನಮ್ಮ GTTCಯ ಒಂದು ವಿಶೇಷತೆ. ಇದಲ್ಲದೆ ಸೊ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ಒಂದು ಇಂಜಿನಿಯರಿಂಗ್ ಕಾಲೇಜಿಗೆ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲೇ ಒಂದು ಗುಣಮಟ್ಟದ ತರಬೇತಿಯನ್ನು ಕೊಡಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯ ಮೆಷಿನರೀಸ್ ಆಗ್ಬೋದು, ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಸರ್ಕಾರ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದೆ. ಅಂಬರೀಷಿಯನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.